ಆಲ್ರೆಡಿ ಆಗಲೇ ಹೇಳಿದ್ದೀನಿ. ಈಗ ವಾಟ್ ಈಸ್ ಫರ್ಟಿಲೈಜೇಷನ್, ನಿಷೇಚನ ಅಂದರೆ ಏನು ಸರ್? ನಿಷೇಚನ ಅಂದರೆ ಏನು ಅಂತ ಏನು ಹೇಳಿದ್ರಿ. ಇಲ್ಲಿ ಆಪ್ಷನ್ ನೋಡಿದ್ರೆ ಜೈವಿಕ ಕ್ರಿಯೆ, ಭೌತಿಕ ಕ್ರಿಯೆ, ಜೈವಿಕ ಭೌತಿಕ ಕ್ರಿಯೆ, ಬೌದ್ಧಿಕ ಕ್ರಿಯೆ ಅಂತ ಹೇಳಿದೆ. ಬಯೋಲಾಜಿಕಲ್ ಪ್ರೊಸೆಸ್, ಫಿಸಿಕಲ್ ಪ್ರೊಸೆಸ್, ನೆಕ್ಸ್ಟ್ ಬಯೋಲಾಜಿಕಲ್ ಆ್ಯಂಡ್ ಫಿಸಿಕಲ್ ಪ್ರೊಸೆಸ್, ದಿಸ್ ಈಸ್ ದ ಮೆಂಟಲ್ ಪ್ರೊಸೆಸ್ ಅಂತ. ಮೆಂಟಲ್ ಪ್ರೊಸೆಸ್ಗೂ ಇಲ್ಲಿ ನಿಷೇಚನಕ್ಕೂ ಸಂಬಂಧ ಇಲ್ಲ. ಕ್ಲಿಯರ್? ಫರ್ಟಿಲೈಜೇಷನ್ಗೂ ಸಂಬಂಧ ಇಲ್ಲ. ಹಾಗಾದರೆ ಇದೇನು? ಸಿಂಪಲ್, ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಹೂವಿನ ಒಂದು ಬ್ಯೂಟಿಫುಲ್ ತೊಟ್ಟು, ತಡಿದ ಓವರಿ, ಶಲಾಕನಳಿಕೆ, ಶಲಾಕಾಗ್ರ, ಇದು ಹೂವಿನ ಹೆಣ್ಣು ಭಾಗ. ಇಲ್ಲಿ ಓವರಿಗಳಿದೆ. ಓವರಿ ಅಂಡಾಶಯ ಇದೆ. ಸೊ ಸ್ನೇಹಿತರೆ, ಈಗ ನಾವು ಸ್ವಲ್ಪ ಇದನ್ನು ನೋಡಿದಾಗ ಹೂವಿನ ಗಂಡು ಭಾಗ, ದಟ್ ಇಸ್ ಪರಾಗದಂಡ, ಗಂಡು ಭಾಗ ಪರಾಗದಂಡ, ದಿಸ್ ಇಸ್ ದ ಪರಾಗಕೋಶ, ದಿಸ್ ಇಸ್ ದ ಪರಾಗಕೋಶ. ಓಕೆ, ಸ್ಟೆಮನ್ಸ್ ಆ್ಯಂಡ್ ಫಿಲಮೆಂಟ್. ಓಕೆ, ಸೊ ಅರ್ಥ ಆದಮೇಲೆ ಈಗ ನಿಮಗೆ ಆಲ್ರೆಡಿ ಆಗಲೇ ಕ್ಲಾಸಲ್ಲಿ ಹೇಳಿದ್ದೀನಿ ಏನು, ಈ ಸ್ಟೆಮನ್ಸ್ನ ಮೇಲೆ ಇರ್ತಕ್ಕಂತಹ ಪರಾಗರೇಣುಗಳು ಸ್ಟಿಗ್ಮಕ್ಕೆ ಬರ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ಪರಾಗಸ್ಪರ್ಶ ಅಂತ ಕರಿತೀವಿ, ಪಾಲಿನೇಷನ್. ಆದರೆ ಪಾಲಿನೇಷನ್ ಹೆಂಗೆ ನಡೆಯುತ್ತೆ ನೋಡಿ, ಇಲ್ಲಿರ್ತಕ್ಕಂಥ ಪರಾಗರೇಣುಗಳು ಇಲ್ಲಿ ಬರಲಿಕ್ಕೆ ಸಸ್ಯ ಹೂವಲ್ಲಿ ಏನು ಮಾಡಿಫಿಕೇಷನ್ ಆಗಲ್ಲ. ಗಾಳಿ ಬೀಸಿದಾಗ ಬರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಇರುವೆಗಳು ಇಡೀ ಹೂವಿನ ಮೇಲೆ ಓಡಾಡ್ಬೇಕಾದ್ರೆ ಇರುವೆಗಳ ಕಾಲಿಗೆ ಹತ್ಕೊಂಡು ಬರ್ಬೋದು. ಇರುವೆಗಳ ಕಾಲಿಗೆ ಹತ್ಕೊಂಡು ಬಂದರೆ ಅದಕ್ಕೆ ಬೇರೆ ಪಾಲಿನೇಷನ್ ಅಂತ ಕರಿತೀವಿ. ಕೀಟಗಳ ಎಂಟಮೋಫಿಲಿ ಅವೆಲ್ಲ ಪಾಲಿನೇಷನ್, ಪರಾಗಸ್ಪರ್ಶಕಾರಕಗಳು ಇನ್ ಡೀಟೇಲ್ ಕ್ಲಾಸಲ್ಲಿ ಮಾಡಿದ್ದೀನಿ ನಾನು, ನೋಡ್ಕೊಳ್ಳಿ. ಈ ಥರ ಯಾವುದೋ ಗಾಳಿಯ ಹೆಲ್ಪಿಂದ, ಯಾವುದೋ ನೀರಿನ ಹೆಲ್ಪಿಂದ, ಯಾವುದೋ ಪ್ರಾಣಿಯ ಹೆಲ್ಪಿಂದ, ಯಾವುದೋ ಕೀಟದ ಹೆಲ್ಪಿಂದ, ಯಾವುದೋ ಚಿಟ್ಟಿಯ ಹೆಲ್ಪಿಂದ ಇಲ್ಲಿರ್ತಕ್ಕಂಥ ಪರಾಗರಣಗಳು ಎಲ್ಲಿಗೆ ಬಂದು ತಲುಪತ್ತೆ? ಸ್ಟಿಗ್ಮಕ್ಕೆ ಬಂದು ತಲುಪತ್ತೆ. ಹಾಗಾಗಿ ದಿಸ್ ಈಸ್ ನಾಟ್ ಎ ಬಯೋಲಾಜಿಕಲ್ ಪ್ರೊಸೆಸ್, ದಿಸ್ ಈಸ್ ಎ ಫಿಸಿಕಲ್ ಪ್ರೊಸೆಸ್. ಹಾಗಾದರೆ ಪರಾಗಸ್ಪರ್ಶ ಅಂತಕ್ಕಂಥದ್ದು ಯಾವ ಕ್ರಿಯೆ ಅಂತ ಕೇಳಿದ್ರೆ ತಡಿದ ಭೌತಿಕ ಕ್ರಿಯೆ ಅಂತ ಕರಿತೀವಿ. ಪರಾಗಸ್ಪರ್ಶ ಅಂತಕ್ಕಂಥದ್ದು ಇದು ಒಂದು ಭೌತಿಕ ಕ್ರಿಯೆ. ಈಗ ಪರಾಗರೇಣು ಎಲ್ಲಿಗೆ ಬಂತು? ಸ್ಟಿಗ್ಮಕ್ಕೆ ಬಂತು ಅಲ್ವಾ, ಶಲಾಕಾಗ್ರಕ್ಕೆ ಬಂತು. ಈಗ ಶಲಾಕಾಗ್ರದಿಂದ ಶಲಾಕನಳಿಕೆಯ ಮೂಲಕ ಅಂಡಾಶಯಕ್ಕೆ ಬರಬೇಕು. ಇದನ್ನು ಯಾವುದೋ ಭೌತಿಕ, ಯಾವುದೋ ಕೀಟನೋ, ಯಾವುದೋ ಹಾವೋ, ಯಾವುದೋ ಹೂವೋ, ಯಾವುದೋ ಒಂದು ಮಾಡಲ್ಲ, ಅದು ಸಸ್ಯದ ಒಳಗಡೆ ನಡೀತಕ್ಕಂತಹ ಪ್ರೊಸೆಸ್. ಹಾಗಾಗಿ ಇಲ್ಲಿ ನಿಷೇಚನ ಅಂತಕ್ಕಂಥದ್ದು ಆ ಪರಾಗರೇಣು ಇಲ್ಲಿ ಮೊಳಕೆ ಹೊಡೆದು, ಆ ಮೊಳಕೆ ಹೊಡೆದ ಪರಾಗರೇಣು ಶಲಾಕನಳಿಕೆಯ ಮೂಲಕ ಶಲಾಕಾಗ್ರಕ್ಕೆ ಬರುತ್ತೆ. ದಿಸ್ ಈಸ್ ಒನ್ ಈಸ್ ಬಯೋಲಾಜಿಕಲ್ ಪ್ರೊಸೆಸ್. ಹಾಗಾಗಿ ಫರ್ಟಿಲೈಜೇಷನ್ ಈಸ್ ಎ ಬಯೋಲಾಜಿಕಲ್ ಪ್ರೊಸೆಸ್, ಪಾಲಿನೇಷನ್ ಈಸ್ ಎ ಫಿಸಿಕಲ್ ಪ್ರೊಸೆಸ್. ಪರಾಗಸ್ಪರ್ಶ ಅಂತಕ್ಕಂಥದ್ದು ಭೌತಿಕ ಕ್ರಿಯೆಯಾಗಿದೆ, ನಿಷೇಚನ ಅಂತಕ್ಕಂಥದ್ದು ಜೈವಿಕ ಕ್ರಿಯೆ ಆಗಿದೆ. ಯಾಕಂದರೆ ಅದು ಸಸ್ಯನೇ ಮಾಡ್ಕೊಳ್ಬೇಕು, ಬಟ್ ಇದನ್ನು ನಾವು ಮಾಡ್ಬೋದು. ಕ್ಲಿಯರ್? ಹಾಗಾಗಿ ನಾವು ಮಾಡೋದು ಫಿಸಿಕಲ್ ಪ್ರೊಸೆಸ್, ಸಸ್ಯನೇ ಮಾಡ್ಕೊಳ್ತಕ್ಕಂಥದ್ದು ಬಯೋಲಾಜಿಕಲ್ ಪ್ರೊಸೆಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪಾಲಿನೇಷನ್ ಈಸ್ ಎ ಫಿಸಿಕಲ್ ಪ್ರೊಸೆಸ್, ಫರ್ಟಿಲೈಜೇಷನ್ ಈಸ್ ಎ ಬಯೋಲಾಜಿಕಲ್ ಪ್ರೊಸೆಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಹಾಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ ಜೈವಿಕ ಕ್ರಿಯೆ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಆಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ, ಆಮೇಲೆ ಸಿಂಪಲ್ ಆ ಓವರಿ ಏನಾಗುತ್ತೆ, ಅನೇಕ ವಿಭಜನೆಯಾಗಿ ಎಂಬ್ರಿಯೋ ಆಗುತ್ತೆ, ಎಂಬ್ರಿಯೋದಲ್ಲಿ ಸೀಡ್ ಫಾರ್ಮೇಷನ್ ಆಗುತ್ತೆ, ಆ ಸೀಡಿಂದ ಬ್ಯೂಟಿಫುಲ್ ಫ್ರೂಟ್ಸ್ ಬರುತ್ತೆ. ಕ್ಲಿಯರ್? ಹಾಗಾಗಿ ಹೂವಿನ ಯಾವ ಭಾಗ ಹಣ್ಣು ಕಾಯಿ ಆಗುತ್ತೆ ಅಂತ ಕೇಳಿದ್ರೆ ಅಂಡಾಶಯ ಆರ್ ಓವರಿ ಭಾಗ ಏನಾಗುತ್ತೆ, ಹಣ್ಣು ಕಾಯಿ ಆಗುತ್ತೆ.